Welcome to the science fair. Got my trifold poster board, Elmer's glue in hand. Gonna show the world I've got the best project in the land. Static electricity, shocking all my friends. This experiment is starting, the excitement never ends. It's Science Day, it's the best day of the year. With volcanoes and potatoes and hypothesis so clear. Oh, Science Day, all the nerds and geeks unite, making learning awesome, shining ever so bright. Over there, it's a lemon-powered clock, and Jenny's getting ready to go. It really is a shock. My baking soda volcano's about to have its big debut. Just add a little vinegar and watch it bubble through. It's Science Day. It's the best day of the year, with volcanoes and potatoes and hypothesis. Agri purti agri. All the nerds and geeks unite, making learning awesome, shining ever so bright. For every failed attempt, a lesson that we learn. For every question that we ask, a brand new page we turn. The quest for knowledge is the prize. It's not about the grade, it's the wonder that we feel and the discoveries we've made. Experiment complete. ಪರಿವರ್ತನ ಮಂಡಲ ಇದು ಸುಮಾರು 8 ಕಿಲೋಮೀಟರಿಂದ 15 ಕಿಲೋಮೀಟರ್ ಎತ್ತರವಿರುತ್ತದೆ. ಇದು ಸಮತಾಪ ಮಂಡಲ. ಇದು 50 ಕಿಲೋಮೀಟರ್ ಎತ್ತರವಿರುತ್ತದೆ. ಇದು ಮಧ್ಯಂತರ ಮಂಡಲ. ಇದು 50ರಿಂದ 75 ಕಿಲೋಮೀಟರ್ ಎತ್ತರವಿರುತ್ತದೆ. ಇದು ಬಾಹ್ಯ ಮಂಡಲ. ಇದು 85 ಕಿಲೋಮೀಟರಿಂದ 60 ಕಿಲೋಮೀಟರ್ ಎತ್ತರವಿರುತ್ತದೆ. ಇದು ಅನಿಲ ಮಂಡಲ. ಇದು 600 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಚಾಚಿರುತ್ತದೆ. ಸಮುದ್ರ, ನದಿ ಮತ್ತು ಕೆರೆಗಳಲ್ಲಿ ಆ ನೀರಿನ ಹಬೆಯಾಗಿ ಮೇಲೆ ನೀರು ಉರುತ್ತದೆ. ಹಬೆಯಿಂದ ಮೇಲೆ ಸಣ್ಣ ಸಣ್ಣ ಹನಿಗಳಾಗಿ ಮೇಲಿನಿಂದ ನೀರು ಕೆಳಗೆ ಬೀಳುತ್ತದೆ. ಮೂಲ ಶಕ್ತಿ ಸೂರ್ಯನು ಜಲಚಕ್ರದ ಜಲಕ ಶಕ್ತಿ. ವಾಯುಮಂಡಲದ ಪದರಗಳು. ಪರಿವರ್ತನಾ ಮಂಡಲ. ಇದು ಸುಮಾರು 8 ಕಿಲೋಮೀಟರ್ನಿಂದ ಮರಳು, ಇದ್ದಿಲು, ಹತ್ತಿ, ಶುದ್ಧೀಕರಣ. ವಿದ್ಯುತ್ ಮಂಡಲ ಕೆಲವು ಸಂಕೇತಗಳು. ವಿದ್ಯುತ್ ಕೋಶದ ಸಂಕೇತ ಇದು. ವಿದ್ಯುತ್ ಬಲ್ಬ್ನ ಸಂಕೇತ ಇದು. ಒತ್ತುಗುಂಡಿಯ ಸಂಪರ್ಕ ಸ್ಥಾನದ ಸಂಕೇತ ಇದು. ಒತ್ತುಗುಂಡಿಯ ಸಂಪರ್ಕ ರಹಿತ ಸ್ಥಾನದ ಸಂಕೇತ. ಗುಡ್, ಸೂಪರ್. ಬಣ್ಣ ಚೇಂಜ್ ಆಗುತ್ತೆ. ಇಲ್ಲಿ ಇಬ್ಬರದು ಆಕಾರ ಚೇಂಜ್ ಆಗಿದೆ. ಇಲ್ಲೂ ಅಷ್ಟೇ ಬಣ್ಣ ಮತ್ತು ಆಕಾರ ಎರಡೂ ಚೇಂಜ್ ಆಗಿದೆ. ಇಲ್ಲಿ ಆಕಾರ ಚೇಂಜ್ ಆಯಿತು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಮ್ಮ. ಜೋರಾಗಿ ಹೇಳ್ಬೇಕು. ಹೆಂಗೆ? ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರ ದ್ವಾರ. ಇದು ಬೆನ್ನಿನಿಂದ ಅವರೆಕಾಳಿನ ಗಾತ್ರದಲ್ಲಿರುತ್ತೆ. ಇದು ಇಲ್ಲಿಂದ ಬೇಡಿರೋ ವಸ್ತು ಎಲ್ಲ ಇಲ್ಲಿ ತಂದು ಮೂತ್ರನಾಳದಿಂದ ಹಾಕಿ ಇಲ್ಲಿಂದ ಮೂತ್ರದಾರಕ್ಕೆ ಸೇರಿ ಇದು ಜಾಸ್ತಿ ತುಂಬಿದಾಗ ನಮಗೆ ಇದು ಡಿಜಿಟಲ್ ಮೈಕ್ರೋಸ್ಕೋಪ್. ಫೋನ್ ಕೊಡು, ಕ್ಯಾಮ್ರಾ ಓಪನ್ ಸರ್. ಅದು ಕೆಳಗೆ ಇಡಕ್ಕೆ ಬೇಕು. ಅಮಾಸೆ
ಹ್ಞೂ ಈ ಕಡೆ ಬಂದಾಗ ಹುಣ್ಣಿಮೆ. ಹ್ಞೂ ಈ ಬೆಳಕು ಭೂಮಿ ಮೇಲೆ ಬಿದ್ದು ಚಂದ್ರ ಮೇಲೆ ಬಂದ್ರೆ ಸೂರ್ಯನ ಕಾಣುತ್ತೆ. ಹ್ಞೂ ಈ ಕಡೆ ಬಂದು ಚಂದ್ರ ಮೇಲೆ ಬಿತ್ತು ಅಂದ್ರೆ ಚಂದ್ರ ಅದು ಉಪಯೋಗ ಜಾಸ್ತಿ ರೈತನ ಮಿತ್ರ. ಓಕೆ ಇದು ಫಿಲ್ಟ್ರು. ಇದು ಅಲ್ಲ, ಇದು ನೀರೆಲ್ಲ ಫಾರೆಸ್ಟ್ ನಮಗೆ ಆಕ್ಸಿಜನ್ ಓಕೆ ಗುಡ್. ಮಂಡಲ ಹೇಳಪ್ಪ, ಜೋರಾಗಿ ಹೇಳ್ಬೇಕು. ಇದು ಸೌರಮಂಡಲ ಗ್ರಹ. ಓಕೆ ಅಲ್ಲೊಂದು ದುಡ್ಡು ಐತೆ. ಬಂತಲ್ಲ, ಓ ಎರಡೆರಡು ಬಂತಲ್ಲ. ಅದೀಗ ಆಮ್ಲಕ್ಕೆ ಪರಿವರ್ತನೆ ಆಗುತ್ತೆ. ಕೆಂಪು ಬಂದ್ರೆ ಆಮ್ಲ. ರೆಡಿ ಹೇಳು. ಎಕ್ಸ್ಪ್ಲೇನ್ ಯಾವುದು ಇದಾ? ಸಾಮಾಜಿಕ ಇದು ಮಿಥುನ ರಾಶಿ, ಇದು ಕಟಕ ರಾಶಿ, ಇದು ಸಿಂಹ ರಾಶಿ, ಇದು ಕನ್ಯಾ ರಾಶಿ, ಇದು ತುಲಾ ರಾಶಿ, ಇದು ವೃಶ್ಚಿಕ ರಾಶಿ, ಇದು ಧನುಷ್ ರಾಶಿ, ಇದು ಮಕರ ರಾಶಿ, ಇದು ಕುಂಭ ರಾಶಿ, ಇದು ಮೇಷ ರಾಶಿ. ನಮ್ದು ಕುಂಭ ರಾಶಿ. ಗುಡ್. ಕೇಳ್ತೀನಿ. ನೆಕ್ಸ್ಟ್ ಸಸ್ಯದ ಭಾಗಗಳು. ಸಸ್ಯದ ಭಾಗಗಳು ಹಿಂಗ್ ತೋರ್ಸು. ಉಲ್ಟೆ. ಹಂಗೆ ತೋರಿಸ್ಬೇಕಲ್ಲಿ. ಫ್ಲವರ್, ಲೀಫ್, ಎಲೆ, ಸ್ಟೆಮ್, ಕಾಂಡ, ರೂಟ್, ಬೇರು. ಹೂವಿನ ಕೆಲಸ. ಇದು ಸಸ್ಯದ ಸಂತಾನೋತ್ಪತ್ತಿ ಭಾಗ. ಇದು ಇದು ಮುಂದೆ ಹಣ್ಣು ಮತ್ತು ಬೀಜಗಳಾಗಿ ಬದಲಾಗುತ್ತದೆ. ಎಲೆ, ಇದು ಸಸ್ಯದ ಅಡುಗೆ ಮನೆ. ಇದು ಸಸ್ಯದ ಅಡುಗೆ ಮನೆ. ಇದು ಸೂರ್ಯನ ಬೆಳಕನ್ನು ಬಳಸಿ ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆ. ಹಲ್ಲುಗಳಲ್ಲಿ ಹಲ್ಲಿನ ವಿಧಗಳು: ದವಡೆ ಹಲ್ಲು, ಕಿರುದವಡೆ ಹಲ್ಲು, ಕೋರೆ ಹಲ್ಲು, ಬಾಚಿ ಹಲ್ಲು. ಹಲ್ಲಿನ ವಿಧಗಳು: ಕಿರುದವಡೆ. ಮಕ್ಕಳ ಹಲ್ಲುಗಳು 20. ಹಾಲಿನ ಮತ್ತು ಪ್ರಾಥಮಿಕ ದವಡೆ ವಿಂಗಡಣೆ: ಮೇಲಿನ ದವಡೆಯಲ್ಲಿ 16 ದವಡೆಯಲ್ಲಿರುತ್ತದೆ. ಕೆಳಗಿನ ರಾಜ್ಯದ ರಾಜಧಾನಿಗಳು: ಕೇರಳ. ಜೋರಾಗಿ ಹೇಳು. ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ. ಗುಡ್. ನೆಕ್ಸ್ಟ್ ಯಾವ್ದು? ಹೇಳು. ಇದು ಎಕ್ಸ್ಪ್ಲೇನ್ ಮಾಡು, ಇದೇನು ಅಂತ. ಇದು ಮಲ್ಲಜ್ಜಿಯ ಮಳಿಗೆ. ಮಲ್ಲಜ್ಜಿಯ ಮಳಿಗೆ. ಮಲ್ಲಜ್ಜಿಯ ಮಳಿಗೆ. ಹೇಳು. ಇಲ್ಲಿ ಚಾಕ್ಲೇಟ್, ಮಿಠಾಯಿ, ಪೆಪ್ಪರ್ಮೆಂಟು ಎಲ್ಲವೂ ದೊರಕುತ್ತದೆ. ಗುಡ್. ಹೊಲ ಗದ್ದೆಗಳು. ಇದು ಹೊಲ ಗದ್ದೆ. ಇದು ಭತ್ತ, ರಾಗಿ, ಇದು ಜೋಳ. ಬೆಳೆಸ್ತಿದ್ದೆ ನೀನೆ, ಚೆನ್ನಾಗಿದೆ. ಗುಡ್. ಇದು ಜೀರಕಾಂಗ. ಸಣ್ಣ ಕರಳು, ಹ್ಮ್ ದೊಡ್ಡ ಕರಳು, ಗುಡ್. ಗುದನಾಳ, ಹ್ಮ್ ಗುದದ್ವಾರ. ಓಕೆ. ಇಲ್ಲಿ ಓದುತ್ತಿದ್ದೇನೆ. ಹಾ ಇದು ಬೆಟ್ಟದಲ್ಲಿ ಇರುತ್ತಲ್ಲ, ಕರೆಂಟ್ ಉತ್ಪಾದನೆ ಮಾಡುತ್ತದೆ. ಓಕೆ. ಇದು ತಿರುಗು. ಕಾಯಿಸಿ ಬೇರ್ಪಡಿಸುತ್ತೇವೆ. ಇದು ಏನಪ್ಪ? ಇದು ಕಂಪ್ಯೂಟರ್. ಹಾ ಇದು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಬಿಸ್ನೆಸ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾರೆ. ವಸ್ತುಗಳು ತರಿಸುತ್ತಾರೆ ಮತ್ತು ಇದು ಎಲ್ಲ ಜನರಿಗೆ ಕೆಲಸ ಮಾಡುತ್ತದೆ. ಗುಡ್. ನಿಮ್ದು ಸಸ್ಯದ ಜೀವನ ಚಕ್ರ. ಇದರಲ್ಲಿ ನಿನ್ನ ಹೆಸರೇನು? ನನ್ನ ಹೆಸರು ಕೃಷ್ಣ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಸಸ್ಯದ ಜೀವನ ಚಕ್ರ. ಇದರಲ್ಲಿ ಸಸ್ಯ ಹುಟ್ಟೋದ್ರಿಂದ ಸಾಯೋ ತನಕ ಏನೇನು ಅನುಭವಿಸುತ್ತೆ ಅಂತ ಎಲ್ಲ ಇರುತ್ತೆ. ಸರ್, ಮೊದಲು ಬೀಜವನ್ನು ತೆಗೆದು ಮಣ್ಣಿನಲ್ಲಿ ನೆಟ್ಟಿಯಾಗ ಸರ್ ಅದು ಮೊಳಕೆ ಆಗುತ್ತದೆ. ಮೊಳಕೆ ಆದ ಮೇಲೆ ಒಂದು ಸಸಿ ಆಗುತ್ತದೆ. ಸಸಿ ಆದ ಮೇಲೆ ಹೂ ಬಿಡುತ್ತದೆ. ಹೂ ಬಿಟ್ಟ ಮೇಲೆ ಕಾಯಿ ಆಗುತ್ತದೆ. ಕಾಯಿ ಆದ ಮೇಲೆ ಸರ್ ನಾವು ತಿನ್ನಬಹುದು ಅಥವಾ ಮತ್ತೆ ಬೀಜ ಮಾಡಿ ಮತ್ತೆ ನೆಡಬಹುದು. ಸರ್, ಅದಾದ ಮೇಲೆ ಸ್ವಲ್ಪ ಗುಡ್.
ನೆನಪುತ್ತಾ ಅದೇ ಮನೆ ಪರವಾಗಿಲ್ಲ. ಲೋಟ ಐತ್ರಿ ಮೇಲಕ್ಕೆ ಕ್ಲೋಸ್ ಮತ್ತಿಡ್ರಿ ಸರಿ